ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ. ಇವತ್ತು ವಾತ್ಸಲ್ಯ ಪಾಕಶಾಲೆಯಲ್ಲಿ ಬೇಸಿಗೆ ಸ್ಪೆಷಲ್ ಡಿಶ್ ದಹಿವಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 ಬೌಲ್ನಷ್ಟು ಹೆಸರುಬೇಳೆನ ನೆನೆಯೋದಕ್ಕಿಟ್ಟಿದ್ದೇನೆ. ಹಾಗೆ ಇಲ್ಲಿ 2 ಬೌಲ್ನಷ್ಟು ಉದ್ದಿನಬೇಳೆನ ತಗೊಂಡು ಅದನ್ನು ಕೂಡ ನೆನೆಯೋದಕ್ಕಿಟ್ಟಿದ್ದೆ. ಈಗ ಎರಡನ್ನು ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನ್ನಷ್ಟು ಜೀರಿಗೆ, ಹಾಗೆ 1 ಸ್ಪೂನ್ನಷ್ಟು ತುರಿದ ಹಸಿ ಶುಂಠಿ, ಸಣ್ಣಗೆ ಹೆಚ್ಚಿದ್ದ 1-2-3 ಹಸಿಮೆಣಸಿನಕಾಯಿಯನ್ನು ಸೇರಿಸಿ ಚೆನ್ನಾಗಿ ಒಂದೇ ಸೈಡ್ನಿಂದ ಇದನ್ನು ಮಿಕ್ಸ್ ಮಾಡಿಕೊಂಡು ಬೀಟ್ ಮಾಡ್ಕೋಬೇಕು. ಕೈಯಿಂದ ಈ ಥರ ಒಂದೇ ಸಮನೆ ಬೀಟ್ ಮಾಡ್ಕೋಬೇಕು. ಈಗ ಹಿಟ್ಟು ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಉಬ್ಬಿದೆ. ಈಗ ಇದನ್ನು ನಾವು ಚೆಕ್ ಮಾಡೋಣ. ಈ ಹಿಟ್ಟನ್ನು ನೀರಿನಲ್ಲಿ ಹಾಕಿದ ತಕ್ಷಣ ಇದು ಮುಳುಗದೆ ತೇಲ್ತಾ ಇರುತ್ತೆ. ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡೋದಕ್ಕಿಟ್ಟಿದ್ದೇನೆ, ಹಾಗೆ ಸ್ವಲ್ಪ ನೀರನ್ನು ಕೂಡ ಬಿಸಿ ಮಾಡೋದಕ್ಕಿಟ್ಟಿದ್ದೇನೆ. ಇಲ್ಲಿ ಕೆನೆ ಸಹಿತ ಹಾಲನ್ನು ನಾನು ಮೊಸರು ಹೆಪ್ಪು ಹಚ್ಕೊಂಡಿದ್ದೆ. ಮೊಸರಿನಲ್ಲಿರೋ ನೀರಿನ ಅಂಶನ ತೆಗೆಯೋದಕ್ಕೆ ಒಂದು ಜರಡಿ ಸಹಾಯದಿಂದ ಇದನ್ನು ಹಾಕಿ ಬಸಿಯೋದಕ್ಕೆ ಇಡಬೇಕು. ಇಲ್ಲಿ ಮೊಸರಿನಲ್ಲಿರೋ ನೀರನ್ನೆಲ್ಲ ತೆಗೆದ ನಂತರ ಇಲ್ಲಿ ನೋಡಿ ಎಷ್ಟು ನೀರು ಬಂದಿದೆ ಅಂತ. ತೆಗೆದ ನಂತರ ಇದನ್ನು ಮತ್ತೊಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಇಟ್ಕೋಬೇಕು. ಈಗ ಈ ಉದ್ದಿನ ಹಿಟ್ಟಿಗೆ ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಹಗುರವಾದ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಕಾಯ್ದ ಎಣ್ಣೆಗೆ ವಡಗಳನ್ನು ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಇವುಗಳನ್ನು ಕರೆದು ತಕ್ಕೋಬೇಕು. ನೀವು ಬೇಕಾದರೆ ವಡಾನ ಗೋಲಾಗಿ ಕೂಡ ಹಾಕ್ಕೋಬೋದು, ಇಲ್ಲ ನಡು ಹೋಲ್ ಮಾಡ್ಕೊಂಡು ಕೂಡ ಈ ವಡಗಳನ್ನು ಮಾಡ್ಕೋಬಹುದು. ಈಗ ವಡ ರೆಡಿಯಾಗಿದೆ. ಇವುಗಳನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲಿ ನೋಡಿ ವಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವಿಲ್ಲಿ ಮೊದಲು ನೀರನ್ನು ಕಾಯೋದಕ್ಕಿಟ್ಟಿದ್ವಲ್ಲ, ಅದನ್ನು ತಕ್ಕೊಂಡು ಅದಕ್ಕೆ 1 ಸ್ಪೂನ್ನಷ್ಟು ಉಪ್ಪು, 1/2 ಸ್ಪೂನ್ನಷ್ಟು ಹಿಂಗನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ನೀರಿನಲ್ಲಿ ನಾವು ಕರೆದಿಟ್ಕೊಂಡ ವಡಗಳನ್ನು ಹಾಕಿ ಚೆನ್ನಾಗಿ ನೀರಿನ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ನೆನೆಯೋದಕ್ಕೆ ತೆಗೆದಿಡಬೇಕು. ಇದಾದ ನಂತರ ನಾವು ಮೊಸರಿನಲ್ಲಿರೋ ನೀರನ್ನೆಲ್ಲ ಬೇರ್ಪಡಿಸ್ಕೊಂಡಿದ್ವಿ. ಅದಕ್ಕೀಗ ಮಸಾಲೆ ರೆಡಿ ಮಾಡೋಣ. ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿನ ಇಲ್ಲಿ ತಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1-2-3 ಸ್ಪೂನ್ನಷ್ಟು ಸಕ್ಕರೆನ ನಾನಿಲ್ಲಿ ಹಾಕಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಹೀಗೆ ರುಬ್ಬಿರೋ ಈ ಮಿಶ್ರಣನ ನಾವು ಮಾಡಿಕೊಂಡಿರೋ ಮೊಸರಿನ ಮಿಶ್ರಣಕ್ಕೆ ಸೇರಿಸಿ ಬೀಟರ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಸ್ಸಿ ಥರ ಇದನ್ನು ರೆಡಿ ಮಾಡ್ಕೋಬೇಕು. ಇದನ್ನು ಹಾಗೆ ತಣ್ಣಗೆ ಕೂಡ ಸರ್ವ್ ಮಾಡಿದ್ರೆ ಥಂಡ ಮಸಾಲ ಲಸ್ಸಿ ರುಚಿ ಕೊಡುತ್ತೆ. ಇದನ್ನೀಗ ಫ್ರಿಜ್ನಲ್ಲಿ ನಾವು ತಣ್ಣಗಾಗೋದಕ್ಕೆ ಇಡೋಣ. ನಂತರ ನಾವು ನೀರಿನಲ್ಲಿ ನೆನೆಸಿಟ್ಟಿದ್ವಲ್ಲ, ಈ ವಡೆಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ. ಇದರಿಂದ ನೀರನ್ನು ಎಷ್ಟು ಬೇಕಷ್ಟು ಕೈಯಿಂದ ಹಿಂಡ್ಕೊಂಡು ಇವುಗಳನ್ನೆಲ್ಲ ತಕ್ಕೋಬೇಕು. ಈ ನೀರು ನೀವು ಬೇಕಾದರೆ ಸಾಂಬಾರು ಅಥವಾ ಪಲ್ಯಕ್ಕೆ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಈಗ ವಡೆಗಳೆಲ್ಲ ರೆಡಿಯಾಗಿವೆ. ನಾವೀಗ ಸರ್ವ್ ಮಾಡೋಣ. ಈಗ ಗ್ರೀನ್ ಚಟ್ನಿ ಹಾಗೆ ಇದ್ರ ಮೇಲೆ ಕೆಂಪು ಚಟ್ನಿ ಹಾಕ್ಕೋಬೇಕು. ನಂತರ ನಾವು ಮಾಡಿಟ್ಕೊಂಡಿರೋ ದಹಿ ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ಮತ್ತೆ ಇದರ ಮೇಲೆ ಗ್ರೀನ್ ಚಟ್ನಿ
ರೆಡ್ ಚಟ್ನಿ ಹಾಕಿ ಬೂಂದಿ ಅಥವಾ ಸೇವ್ ಹಾಕಿ ಇದನ್ನು ತಿನ್ನೋದಕ್ಕೆ ಸರ್ವ್ ಮಾಡಬೇಕು. ಇದನ್ನು ಥಂಡ ದಹಿ ವಡ. ಈಗ ನಾನು ಉಳಿದಿರೋ ವಡೆಗಳನ್ನೆಲ್ಲ ಈ ದಹಿ ಮಿಶ್ರಣಕ್ಕೆ ಸೇರಿಸಿ ಒಂದು ಡಬ್ಬಿಲಿ ಹಾಕಿ ಫ್ರಿಜ್ನಲ್ಲಿಡ್ತೀನಿ. ಯಾವಾಗ ಬೇಕೋ ಆವಾಗ ನಾವು ಸರ್ವ್ ಮಾಡುವಾಗ ಈ ಥರ ನಾವು ರೆಡಿ ಮಾಡಿಕೊಂಡು ಸರ್ವ್ ಮಾಡಿದರೆ ರುಚಿಯಾದ ದಹಿ ವಡ ರೆಡಿ ಆಗುತ್ತೆ. ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ.